ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಯಶೋಧ. ಹೇಗಿದ್ದೀರಾ ಸರ್? ಅಫ್ಕೋರ್ಸ್ ನೋಡಿ ಹೇಗಿದ್ದೀನಿ, ಹೆಂಗೆ ಕಾಣಿಸ್ತೀನಿ. ಸೂಪರ್. ಕಾಡು ಸಿನಿಮಾದಲ್ಲಿ ಕೆಂಚ ಅನ್ನೋ ಪಾತ್ರದ ಮೂಲಕ ನಿಮ್ಮ ಜರ್ನಿ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಾಟಕ ಮಾಡ್ತಾ ಇದ್ರಲ್ಲ, ಪೇಮೆಂಟ್ ಎಲ್ಲ ಸಿಗ್ತಾ ಇತ್ತಾ? ಇಲ್ಲ, ಎಲ್ಲೂ ಪೇಮೆಂಟ್ ಇಲ್ಲ, ಎಲ್ಲೂ ಪೇಮೆಂಟ್ ಇಲ್ಲ, ಪೇಮೆಂಟ್ ಎಲ್ಲೂ ಕೊಡಲ್ಲ. ಯಾಕಂದರೆ ಹವ್ಯಾಸಿ ಅದು ನಮ್ಮ ಕಾಲೇಜಲ್ಲೆಲ್ಲ ಮಾಡಿದಾಗ ಹವ್ಯಾಸಿ ಅದು. ಇನ್ನೇನಂದರೆ ರಿಹರ್ಸಲ್ ಅಂತ ಮಾಡ್ತೀವಲ್ಲ, ಅವಾಗ ಏನಾದರೂ ಬಿಸ್ಕತ್ತು ಬನ್ನು ಅಂಥದ್ದೆಲ್ಲ ತಂದು ಕೊಡೋರು ಹೊರತು ಬೇರೆ ಏನು ಸಿಗ್ತಾ ಇರಲಿಲ್ಲ. ಅದೇನು ಪೇಮೆಂಟ್ ಗಿಮೆಂಟ್ ಎಲ್ಲ ಇಲ್ಲ. ಈವನ್ ಆಫ್ಟರ್ ನಾನು ಕಾರಂತರ ಪರಿಚಯ ಆಗುತ್ತೆ ನ್ಯಾಷನಲ್ ಕಾಲೇಜಲ್ಲೇ ಇದ್ದಾಗಲೇ, ನನಗೆ ಪರಿಚಯ ಆಗುತ್ತೆ. ಕಾಲೇಜಲ್ಲಿ ಇದ್ದಾಗಲೇ ಕಾರಂತರ ಪರಿಚಯ ಆಗುತ್ತೆ. ಕಾರಂತರ ಪರಿಚಯ ಹೇಗಾಗತ್ತೆ ಅಂದರೆ, ನಮ್ಮ ಎಡಕಲ್ಗೂಡ ಚಂದ್ರಶೇಖರ್ ಇದ್ದಾನಲ್ಲ, ಅವನು ನಮ್ಮ ಮಕ್ಕಳು ಅಂತ ಒಂದು ಸಿನಿಮಾ ಮಾಡಿಬಿಟ್ಟಿರ್ತಾನೆ. ಅವನು ನಮಗೆಲ್ಲ ಸ್ಟಾರ್. ಅವಾಗ ಅವನೇ ಸ್ಟಾರು ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಅವನೇ ಸ್ಟಾರು. ಅವನು ನನಗೆ 1-2 ವರ್ಷ ಇದು ಚಿಕ್ಕವನು, ಅಂದರೆ ಕ್ಲಾಸು. ನಾನು ಆಲ್ಮೋಸ್ಟ್ ಫೈನಲ್ ಇಯರ್ ಇರಬೇಕಾದ್ರೆ ಅವರು PUCಗೋ ಫಸ್ಟ್ BSCಗೋ ಬರ್ತಾರೆ ಅವರು. ಸೊ ಅಲ್ಲಿ ಅವ್ನಿಗೇನಾಗುತ್ತೆ, ನಾನೇ ಸಿನಿಮಾ ನಟ, ನನಗೆ ಪ್ರೈಸ್ ಬರ್ತಾಯಿಲ್ಲ ನಾಟಕದಲ್ಲಿ, ಇವನೇನು ಸುಂದರ ರಾಜ ಎಲ್ಲ ಸಲ ಪ್ರೈಸ್ ಇವನೇ ಹೊಡ್ಕೋತಾ ಇದ್ದಾನೆ ಅಂತ ಕಾಂಪಿಟೇಷನ್ ಬಂದ್ಬಿಡುತ್ತೆ. ಅಷ್ಟರೊಳಗೆ ಏನಾಗುತ್ತೆ, ಅವ್ರನ್ನ ಹೈವದನ ಅಂತ ಒಂದು ನಾಟಕ ಮಾಡಬೇಕು ಅಂತ ಕಾರಂತರು ವಂಶವೃಕ್ಷದಲ್ಲಿ ಅವರು ಆ್ಯಕ್ಟ್ ಮಾಡಿಬಿಡ್ತಾರೆ. ಯಾರು? ಎಡಕಲ್ಗುಡ್ಡ ಚಂದ್ರಶೇಖರು, ಆಮೇಲೆ ನಮ್ಮ ವಿಷ್ಣುವರ್ಧನ್. ಆವಾಗ ಅವ್ರ ಹೆಸರು ಸಂಪತ್ ಕುಮಾರ್. ಹೌದು. ಕಾಲೇಜಲ್ಲಿ ನಾವು ಅವನ್ನ ಕುಮಾರ್ ಅಂತ ಕರಿತಾ ಇದ್ವಿ. ನಾನು ಅವನ್ನ ಟಿ ಅಂತ ಕರಿತಾ ಇದ್ದೆ. ಟಿ ಅಂದರೆ ತರಲೆ. ಭಾಳ ಸುರುದ್ರೂಪಿ, ಸಿಕ್ಕಾಪಡೆ ಸುರುದ್ರೂಪಿ, ಬಟ್ ತುಂಬ ಚೆನ್ನಾಗಿ, ಬಟ್ ಭಾರಿ ಗಲಾಟೆ ಮಾಡೋದು, ಅಂದರೆ ಚೇಷ್ಟೆ. ನಾನು ಕುಮಾರು, ನಾನು ಎಡಕಲ್ಗುಡ್ಡ ಚಂದ್ರಶೇಖರು, ಆಮೇಲೆ ವಿಷ್ಣುವರ್ಧನ್. ನಾವು 3 ಜನ ತಿಕ್ ಫ್ರೆಂಡ್ಸು. ಆಗ ಕಾಲೇಜಲ್ಲೇ ಫ್ರೆಂಡ್ಸು. ಅಷ್ಟರೊಳಗೆ ಏನಾಗುತ್ತೆ, ಈ ಕಾರಂತರು ನಾಟಕ ಮಾಡಬೇಕು ಅಂತಿರ್ತಾರೆ, ಯಾವುದೋ ಹೈವದನ್ನು. ಅದಕ್ಕೊಬ್ಬ ಕಪಿಲನ ಪಾತ್ರ, ಅದರಲ್ಲಿ ದೇವದತ್ತ, ಕಪಿಲ, ಪದ್ಮಿನಿ, ಈ 3 ಮೇಯ್ನ್ ಕ್ಯಾರೆಕ್ಟರ್ಸ್. ನಾನು ಸ್ವಲ್ಪ ಜಿಮ್ ಮಾಡ್ತಾಯಿದ್ದೆ ಅವಾಗೆಲ್ಲ. ನಾನು ಅದೇ ಹೇಳಿದ್ನಲ್ಲ, ಸ್ಪೋರ್ಟ್ಸು, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗು, ಆಮೇಲೆ ವುಡ್ ಬೈಸ್ ಆಗ್ತಾಯಿದ್ದೆ. ಆಮೇಲೆ ವುಡ್ ಬೈಸ್ ಅಂದರೆ ಕೂತಿದ್ದು 100 ಮಾಡ್ತಾಯಿದ್ದೆ, 100-200 ಮಾಡ್ತಾಯಿದ್ದೆ. ಆವಾಗ ತುಂಬ ಒಂಥರ ಬಾಡಿನಲ್ಲಿ ಆ ಥರ ಚಲನೆ ನಡೀತಾ ಇತ್ತು. ನಾನು ಒಳ್ಳೆ ಬಾಕ್ಸರ್ ಆಗಬೇಕು, ನಾನು ಒಳ್ಳೆ ಫೈಟರ್ ಆಗಬೇಕು ಅಂತ ಕಾಲೇಜಲ್ಲಿ ಇದ್ದಾಗ ಜಿಮ್ ಮಾಡ್ತಾಯಿದ್ದೆ. ಆಮೇಲೆ ರೋಮನ್ ರಿಂಗ್ಸ್ ಅಂತ ಇರುತ್ತೆ, ಇಲ್ಲಿಂದ ಅಲ್ಲಿಂದೆಲ್ಲ ಮಾಡೋದು, ಅದೆಲ್ಲ ಇತ್ತು, ಅದೆಲ್ಲ ಮಾಡಿದೆ. ತುಂಬ ಬೈಸೆಪ್ಸ್ ಎಲ್ಲ ದೊಡ್ಡ ದಪ್ಪಕ್ಕೆ ಇರೋದು. ಸೊ ಆ ಪಾತ್ರದಲ್ಲಿ ಅದು ಬೇಕಾಗಿತ್ತು. ಆ ಪಾತ್ರಕ್ಕೆ, ಕಪಿಲನ ಪಾತ್ರಕ್ಕೆ ಒಂದು ಸದೃಢವಾಗಿರುವಂಥ ಒಬ್ಬ ನಾಯಕ, ಉಪನಾಯಕ ಬೇಕಾಗುತ್ತೆ. ನಾನು ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆಗಿದ್ದು ಅಲ್ಲಿಂದ ನೆಕ್ಸ್ಟ್ ಮುಂದೆ ಎಲ್ಲ ನಾಟಕಗಳು. ಸುಮ್ಮನೆ ಪ್ರತಿ ವರ್ಷವೂ ಒಂದೋ 2 ಹೊಸ ನಾಟಕಕ್ಕೆ ಮಾಡಿದ್ವಿ. ಒಂದು 100 ಪ್ರದರ್ಶನಗಳಾಗೋದು. ಒಂದು ನಾಟಕ ಮಾಡಿದ್ರೆ ಅದೊಂದು 10-15 ಆದ ತಕ್ಷಣ ಇನ್ನೊಂದು ನಾಟಕ ತೊಗೊಳ್ಳೋರು, ಹೊಸ ನಾಟಕ ತೊಗೊಂಡು ಮಾಡೋರು. ಆ ಮೂಲಕ ನಮಗೆ ಕಾರ್ನಾಡ್ ಪರಿಚಯ ಆದರು. ಯಾಕಂದರೆ ಹೈವನ್ನ ಬಂದು ಬರೆದಿದ್ದು ಗಿರೀಶ್ ಕಾರ್ನಾಡ್. ಅಷ್ಟರೊಳಗೆ ಗಿರೀಶ್ ಕಾರ್ನಾಡು, ಕಂಬಾರು, ಲಂಕೇಶು, MS ಸತ್ಯು, CR ಸಿಂಹ, ಲೋಕೇಶು ಎಲ್ಲರೂ ಪರಿಚಯ ಆಗ್ಬಿಡ್ತಾರೆ ನಮಗೆ. ಸೊ ಹಾಗಾಗಿ ಇದು ನಮ್ಮದು ಒಂಥರ ಸರ್ಕಲ್ ಆಗುತ್ತೆ. ಅಲ್ಲಿಂದ ಪ್ರಮೋಷನ್ ಸಿನಿಮಾ, ನಾಟಕ ಆಯಿತು. ನೆಕ್ಸ್ಟು ಕಾಡು 73ರಲ್ಲಿ ಪ್ರಾರಂಭ ಆಗುತ್ತೆ. ಅದರಲ್ಲಿ ಕೆಂಚ ನಮ್ಮ ಆ ಕೆಂಚಿನಿಂದ ಒಂದು 2 ಊರಿಗೂ ಹಳ್ಳಿಗಳ ನಡುವೆ ಗಲಾಟೆ ಆಗುತ್ತೆ. ಅದನ್ನೊಬ್ಬ ಬಾಲಕ ನೋಡೋದ್ರ ಮೂಲಕ ಅದು ಊರು ಕಾಡಾಗತ್ತಲ್ಲ, ಅದ್ರದ್ದು. ಹೆಂಗಿತ್ತು ಸರ್ ಫಸ್ಟ್ ಡೇ ಶೂಟಿಂಗು, ಆ್ಯಕ್ಷನ್ ಕಟ್ಟು ಆ ಟೈಮಲ್ಲಿ? ನನಗೆ ಕ್ಯಾಮ್ರಾ ಏನೂ ಗೊತ್ತಿಲ್ಲ. ನಮಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅದು. ಆ ಪಿಕ್ಚರ್ ಮಾಡೋಕೆ ನಂಗೆ 20-21 ವರ್ಷ. 1951 ಅಂದರೆ 72 ಅಂದರೆ 21 ಇಯರ್ಸ್, 22 ಇಯರ್ಸ್. ಆವಾಗ ನನಗೆ ನಾನು ಪಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೋದೆ. ಅದರಲ್ಲಿ ಅಂಬರೀಷ್ ಪುರಿ ಹೀರೋ, ಆಮೇಲೆ ಲೋಕೇಶು ಇದು ಉಪನಾಯಕ, ಆಮೇಲೆ ನಂದಿನಿ ಅಂತ ಇವರು
ನಮ್ಮ ಭಕ್ತವತ್ಸಲ ಅಂತ ಇದ್ದಾರೆ. ಆವಾಗ ಶಾರದಾ ಟಾಕೀಸು, ಇದು ಮಿನರ್ವಾ ಟಾಕೀಸ್ ಇತ್ತು. ಅವ್ರದ್ದು ಶಾರದಾ ಮೂವೀಸ್ ಅಂತ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು. ಆಮೇಲೆ ಅವರು ಚೇಂಬರ್ನ ಪ್ರೆಸಿಡೆಂಟ್ ಆಗಿದ್ದರು. ಇವತ್ತೇನು ನಾನು ಉಪಾಧ್ಯಕ್ಷ ಆಗಿದ್ದೀನಲ್ಲ, ಅವರು ಅಧ್ಯಕ್ಷರಾಗಿದ್ದರು. ಸೊ ನಾನು ಕಾಡು ಪಿಕ್ಚರ್ ಮಾಡುವಾಗ ಆ ಕಾಡು ಪಿಕ್ಚರ್ನ ಪ್ರೊಡ್ಯೂಸರ್ ಲಕ್ಷ್ಮೀಪತಿ ನಾರಾಯಣ್ ಅಂತ ಅವರು ಇಲ್ಲ, ಈಗ ಇಬ್ಬರು ಇಲ್ಲ, L&T ಕಂಬೈನ್ಸ್ ಅಂತ ಮಾಡಿದ್ರು. ಆ ಮಾಡಿದಾಗ ಅದರಲ್ಲಿ ಭಕ್ತವತ್ಸಲ ಅವರ ಶ್ರೀಮತಿ ನಂದಿನಿ ಪಾಂಡ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ನಂದಿನಿಗೆ ಬರುತ್ತೆ. ಆ ಬಾಲಕ ನಟ ಏನಲ್ಲ GS ನಟರಾಜ್, ನಮ್ಮ ಶಿವಾನಂದರು ಗುಬ್ಬಿ ವೀರಣ್ಣನ ಮೊಮ್ಮಗ, ಅವನಿಗೂ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಬರುತ್ತೆ. ಅದು ನನ್ನ ಮೊದಲನೇ ಸಿನಿಮಾ. ಆ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಹೋಗೋದು ಕೇವಲ 3 ನಿಮಿಷ. ನಾನು 56 ದಿವಸ ಇದ್ದೆ ಆ ಸಿನಿಮಾದಲ್ಲಿ. 56 ದಿವಸ ಇಲ್ಲ, ನನ್ನ ಕಾಸ್ಟ್ಯೂಮ್ ನೋಡ್ಕೊಳ್ಳೋದು, ಕಾಸ್ಟ್ಯೂಮ್ ಅಂತೆಲ್ಲ ಜನರಲ್ಲಾಗಿ ಇದು ಅಸಿಸ್ಟೆಂಟ್ ಡೈರೆಕ್ಟ್ರು, ಈಗ ಕಂಟಿನ್ಯೂಟಿ ಬರ್ಕೊಳ್ಳೋದು, ಆಮೇಲೆ ಕ್ಲ್ಯಾಪ್ ಹೊಡಿಯೋದು, ಆಮೇಲೆ ಏನಾದರೂ ಊಟ ಉಪಚಾರಗಳಿಗೆಲ್ಲ ಸಹಾಯ ಮಾಡೋದು. ನಾಟಕದವ್ರಲ್ವಾ, ನಮ್ಮನ್ನು ಎಲ್ಲ ಗುಂಪಾಗಿ ಕರ್ಕೊಂಡು ಹೋಗ್ಬಿಟ್ರು. ಸೊ 50 ದಿವಸಕ್ಕೆ ಊಟ ಸಿಗ್ತಲ್ಲ. ಸಂಭಾವನೆ ಎಷ್ಟು ಸರ್? 300 ರೂಪಾಯಿ. ಅವಾಗ ನಿಮಗೆ? ನನಗೆ 300 ರೂಪಾಯಿ ಫಸ್ಟ್ ಸಂಭಾವನೆ. ನಿಮಗೆ 300 ರೂಪಾಯಿ ಕಾಡು ಸಿನಿಮಾ? ಕಾಡು ಸಿನಿಮಾ 300 ರೂಪಾಯಿ ಅಂದ್ರೆ ಫುಲ್ ಸಿನಿಮಾಗೆ, ಇಡೀ ಫುಲ್ ಸಿನಿಮಾಗೆ 300 ರೂಪಾಯಿ ದೊಡ್ಡ ದುಡ್ಡು. ಅವಾಗ ದೊಡ್ಡ ದುಡ್ಡು 300 ರೂಪಾಯಿ. ಇವತ್ತು ನನ್ನ ಪ್ರಕಾರ ಹೆಚ್ಚು ಕಡಿಮೆ 30,000 40,000 ರೂಪಾಯಿ ಮೇಲೆ ಆಗುತ್ತೆ. ಸೂಪರ್. ಅವತ್ತಿನ 300 ಖಂಡಿತ. ಯಾಕೆಂದರೆ ಒಂದು ಸಿನಿಮಾನೇ ಆವತ್ತಿನ ಕಾಲಘಟ್ಟಕ್ಕೆ 1 ಲಕ್ಷದಲ್ಲೇ ಏನೋ ಒಂದು ಮುಗಿದೋಗೋದು. ಆಗ ಹೌದು, ಆಗ್ಲೇ 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ರು ಸಿನಿಮಾಗೆ. ಮೊದಲು ನನಗಲ್ಲ, ಪಿಕ್ಚರ್ ಸಿನಿಮಾಗೆ ಒಂದು ಸಿನಿಮಾ ಖರ್ಚು ಅಷ್ಟೇ ಆಗೋದು. 1 ಲಕ್ಷ ಅವಾಗ ದೊಡ್ಡದಲ್ಲ ಸರ್, ಇವಾಗ 1 ಕೋಟಿ ಇಲ್ಲ ಬಿಡಿ. ಇವಾಗ ಲೆಕ್ಕ ಹಾಕಿ, ಈಗ ನೀನು ಲೆಕ್ಕ ಹಾಕಿದ್ರೆ ಅವತ್ತು ನಾನು 300 ರೂಪಾಯಿ 30,000 ರೂಪಾಯಿ ಅಂತಂದರೆ 1 ಲಕ್ಷಕ್ಕೆ ಎಷ್ಟು ಅಂತ ಲೆಕ್ಕ ಹಾಕೊಂಡು 300 ರೂಪಾಯಿನೇ. ಇವಾಗ ದುಡ್ಡು ಹೇಗೆ ಅದರ ಏನೋ ಒಂದು ಹೇಳ್ತಾರೆ ಅದಕ್ಕೆ, ಈ ದುಡ್ಡು ಹೇಗೆ ಬೆಳೆಯುತ್ತೆ ಅಂದರೆ ಅದರ ಮೌಲ್ಯ ಹೆಂಗೆ ಇಂಪಾರ್ಟೆಂಟ್. ಅವತ್ತು ನಾನು ಹೇಳ್ತಾಯಿದ್ದು 50ರ 1 ಆಣೆ 2 ಆಣೆ 3 ಆಣೆ ಹೇಳಿದ್ನಲ್ಲ, 1 ಆಣೆ. ಇವತ್ತು ನಿಮಗೆ ಸಿನಿಮಾ ಟಿಕೆಟ್ಗೆ ಮಾಲ್ಗೆಲ್ಲ ಹೋದರೆ 500 ರೂಪಾಯಿ ಟಿಕೆಟು. ಒಂದು ಯಾವುದೋ ಗೋಲ್ಡ್ ಕ್ಲಾಸ್ಗೆ ಹೋದರೆ 1,500 ರೂಪಾಯಿ ಟಿಕೆಟು ಇಲ್ವಾ? ಆವಾಗ ಅಷ್ಟಿರಲಿಲ್ಲ. ಅವಾಗೆಲ್ಲ ಅಷ್ಟೇ, ಆ ದುಡ್ಡಿನ ಮೌಲ್ಯ ಅಷ್ಟೇ ಇತ್ತು. ನನಗೆ ಗೊತ್ತಿದ್ದಂಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ನಮ್ಮ ಹನುಮಂತಪ್ಪ ಅಂತಿದ್ದಾರೆ ನಮ್ಮ ಚೇಂಬರಲ್ಲಿ. ಅವರು 58ರಲ್ಲಿ ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿ 1 ಎಕರೆಗೆ ಎಷ್ಟಿರ್ಬೋದು ಹೇಳು? ಅವಾಗ 9,000 ರೂಪಾಯಿ. 9,000 ರೂಪಾಯಿಗೆ 1 ಎಕರೆ. 1 ಎಕರೆ ಇವತ್ತದು 10 ಕೋಟಿ. 9,000 ರೂಪಾಯಿಲಿ 10 ಕೋಟಿ ಇಲ್ಲ. ಹಾಗೆ ಮೌಲ್ಯಗಳು ಬದಲಾಗುತ್ತೆ. ಅದ್ರದ್ದು ಇದೆಲ್ಲ ಸಿನಿಮಾ ಅವತ್ತು ನನಗೆ 300 ರೂಪಾಯಿ ಸಂಬಳ. ಸೂಪರ್. 1975ರಲ್ಲಿ ಗುರುವ ಪಾತ್ರದಲ್ಲಿ ಚೋಮನ ದುಡಿ ಸಿನಿಮಾದಲ್ಲಿ ಫುಲ್ ಶೈನ್ ಆಗ್ತೀರಾ. ಸೊ ಏನು ನೆನಪಾಗುತ್ತೆ ಚೋಮನ ದುಡಿ ಅಂತ ಬಂದರೆ? ಅದು ಎವರ್ ಗ್ರೀನ್. ನನಗೆ ಇನ್ನೊಂದು ಅದನ್ನು ಹೇಳಬೇಕು ಅಂದರೆ, ಚೋಮನ ದುಡಿ ಅಂದರೆ ನನಗೆ ಏನಂತ ಗೊತ್ತಿರಲಿಲ್ಲ. ಚೋಮನ ದುಡಿ. ಆಮೇಲೆ ನನಗೆ ನಮ್ಮ ಫ್ರೆಂಡ್ಸ್ TS ರಂಗ ಅವರು ಇದ್ದರು, ನಾಗಾಭರಣನೂ ಅದರಲ್ಲಿ ಮಾಡಬೇಕಾಗಿತ್ತು. ಕಾರಂತರು ಆ 2 ಪಾತ್ರಕ್ಕೆ ಜಯರಾಜನ್ ಅಂತ ಒಬ್ರು ಇದ್ದಾರೆ, ಅವ್ರು ನಟರಂಗದಲ್ಲಿ ಪಾರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ತಾಯಿದ್ದ. ಸ್ವಲ್ಪ ಸಣ್ಣಕ್ಕಿದ್ದ ಅವನು. ನಾನು ಆ್ಯಸ್ ಯೂಶುವಲ್ ಕಾರಂತರನ್ನ ಮೆಚ್ಚಿನ ಶಿಷ್ಯ. ಹೈವದನ ಯಾವಾಗಾಯಿತು ಅಲ್ಲಿಂದ ಆಚೆಗೆ ಕಂಟಿನ್ಯೂಸ್ ಆಗಿ ಅವರ ಎಲ್ಲ ನಾಟಕಗಳಲ್ಲೂ, ಎಲ್ಲ ಸಂಗೀತದ ಕಾರ್ಯಕ್ರಮಗಳಲ್ಲೂ, ಎಲ್ಲ ಡೆಮಾನ್ಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲೂ ನನ್ನ ಬಳಸ್ಕೊಂಡಿದ್ದಾರೆ, ನನ್ನ ಕಲಿಸಿದ್ದಾರೆ, ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ MN ಕೃಷ್ಣಸ್ವಾಮಿ ನನ್ನ ಹೆತ್ತ ತಂದೆ ಆದರೆ, BV ಕಾರಂತ್ ರಂಗ ಜಂಗಮ ನನ್ನ ಸಾಕು ತಂದೆ ಅಂತಲೇ ನಾನು ಹೇಳ್ತೀನಿ. ನನ್ನ ಅವರ ಸಾಕು ಮಗ ಅಂತಲೇ ಹೇಳ್ತಾಯಿದ್ರು. ಸೊ ಅದು ಇಡೀ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ರಂಗಪ್ರಿಯರಿಗೂ ರಂಗಾಸಕ್ತರಿಗೂ ಗೊತ್ತಿದೆ. ಕಾರಂತರನ್ನ ಅಚ್ಚುಮೆಚ್ಚಿನ ಶಿಷ್ಯ ಅಂತಂದರೆ ಸುಂದರರಾಜ್ ಅಂತ ಹೆಮ್ಮೆ ಆಗತ್ತೆ ನನಗೆ. ಜೊತೆಗೆ ಈ ಒಂದು ಚೋಮನ ದುಡಿ ಮಾಡಿದಾಗ ನನಗೆ ಚೋಮನ ದುಡಿ ಅಂದರೆ ಏನೂ ಗೊತ್ತಿಲ್ಲ. ಆವಾಗ ನಮ್ಮ ರಂಗನ TS ರಂಗ ಇಲ್ಲ. ಅವ್ರನ್ನ ಕೇಳಿದೆ, ಚೋಮನ ದುಡಿಲಿ ಏನು ನನ್ನ ಪಾತ್ರ? ಅದೇ ನಿಂದು ದುಡಿ ಪಾತ್ರ ಅಂದ. ದುಡಿ ಪಾತ್ರನ ಅಂದೆ, ಗೊತ್ತಿಲ್ಲ. ಆಮೇಲೆ ಯಾರು ಹೇಳಿದ್ರು, ದುಡಿ ಅಂದರೆ ನೀನಲ್ಲ ಕಣೋ, ಅದೊಂದು ವಾದ್ಯ, ಅದನ್ನು ಬಳಸ್ತಾ ಇರ್ತಾನೆ. ಚೋಮನ ದುಡಿ ಅಂದರೆ ಅವನಿಗೆ ಸುಖ ಆದಾಗಲೂ ಅಷ್ಟೇ, ದುಃಖ ಆದಾಗಲೂ ಅಷ್ಟೇ, ಯಾವ್ಯಾವ ಸ್ತರದಲ್ಲಿ ಆದಾಗ ಅದನ್ನು ಬಾರಿಸೋದ್ರ ಮೂಲಕ ಅವನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾನೆ.
ಅದೇ ಚೋಮನ ದುಡಿ. ಸಿನಿಮಾ ಪ್ರಾರಂಭ ಆಗೋದು ಚೋಮನ ಒಂದು ಲೀಲೀಲ ಲೀಲೀಲ ಅಂತ ಹೇಳಿ ಆ ದುಡಿ ಬರ್ಸ್ಕೊಂಡು ಇಡೀ ಕುಟುಂಬ ಅಂತ ತೋರಿಸ್ತಾರೆ. ಕೊನೆಗೆ ಚೋಮ ಸತ್ತಾಗಲೂ ಆ ದುಡಿ ಶಬ್ದ ನಿಂತೋಗುತ್ತೆ. ಅದು ಸಾಂಕೇತಿಕವಾಗಿ ಅವನು ಬರ್ಸ ಟಕ್ ಅಂತ ಮುಗಿಯುತ್ತೆ, ಅವನ ಜೀವ ಹೋಗುತ್ತೆ, ದುಡಿ ಕೆಳಗಡೆ ಬಿಡುತ್ತೆ. ಇದು ಕಾರಂತರ ಕಲ್ಪನೆ. ಇದರಲ್ಲಿ ಚೋಮನ ಗುರುವನ ಪಾತ್ರ ಮಾಡಿದ್ದೆ. ಅದರಲ್ಲಿ ಚೋಮನ ಪಾತ್ರದಲ್ಲಿ ನಮ್ಮ MV ವಾಸುದೇವರ ಮಾಡಿದ್ರು. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ, ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಬಂತು. ದಟ್ ವಾಸ್ ದ ಫಸ್ಟ್ ಕನ್ನಡದಲ್ಲಿ ಅಲ್ಲಿವರೆಗೂ ಯಾವ ನಾಯಕ ನಟನಿಗೂ ಬಂದಿರಲಿಲ್ಲ. ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬೆಸ್ಟ್ ಆ್ಯಕ್ಟರ್ ಅಂತ ಬಂದಿದ್ದು ಚೋಮದುಡಿ. ಅದೊಂದು ಹೆಮ್ಮೆ ಇದೆ. ಅದು ರಾಜ್ಯ ಪ್ರಶಸ್ತಿ ಬಂತು. ಅದರಲ್ಲಿ ಪದ್ಮಾ ಕುಮಟಾ ನನ್ನ ತಂಗಿ ಪಾತ್ರ ಮಾಡಿರ್ತಾಳೆ. ನಮ್ಮಿಬ್ಬರಿಗೂ ತಂಗಿಯವಳು. ಅದರಲ್ಲಿ ತುಂಬ ಒಳ್ಳೆಯ ಸಂಬಂಧ, ಭಾಳ ಅಣ್ಣ ಅಂತಲೇ ಹೇಳ್ಕೊಂಡೇ ಇದು ಮಾಡಿ ಸುಮಾರು ದಿನಗಳು ನಾವು ಇದ್ವಿ. ಕೊನೆಗೆ ಈಗ ಒಂದು 5-6 ವರ್ಷದಿಂದ ಅವ್ರು ತೀರ್ಕೊಂಡು ಅಂತ ಕಾಣುತ್ತೆ. ಆ ಒಂದು ಸಿನಿಮಾದಲ್ಲಿ ಮಾಡಿದಂಥ ಅನೇಕ ಪಾತ್ರಧಾರಿಗಳು ಇವತ್ತಿಲ್ಲ, ಯಾರೂ ಇಲ್ಲ. ಜಯರಾಜನ್ ಇದ್ದಾನೆ, ನಾನಿದ್ದೀನಿ, ಇನ್ನು ಯಾರಿದ್ದಾರೋ ಏನೋ ಗೊತ್ತಿಲ್ಲ, ಕಾರಂತರು ಇಲ್ಲ. ಆಮೇಲೆ ಆ ಸಿನಿಮಾ ನಿರ್ಮಾಣ ಮಾಡಿದಂಥ ಅಶೋಕ್ ಸುವರ್ಣ ಇಲ್ಲ. ಒಂದು ಚೋಮನ್ ದುಡಿ ಮಾಡಿದ ಶಿವರಾಮ್ ಕಾರಂತರು ಇಲ್ಲ. ಬಟ್ ಸಿನಿಮಾ ಇದೆ, ಆ ಸಿನಿಮಾ ಉಳ್ಕೊಂಡಿದೆ. ಇವತ್ತು ಒನ್ ಆಫ್ ದಿ ಗ್ರೇಟೆಸ್ಟ್ ಪಿಕ್ಚರ್. ಸರ್, ಹೇಗಿರ್ತಿತ್ತು ಸೆಟ್ಟು? ಯಾಕಂದರೆ ಯಾವಾಗಿನ ನಟರಿಗೆ ಇವತ್ತಿಗೂ ನೀವು ಇಷ್ಟು ಸಾಧನೆ ಮಾಡಿದ್ರು ಕೂಡ ನಿಮ್ಮಲ್ಲ ಆಡಂಬರ ಇಲ್ಲ, ಅಹಂ ಇಲ್ಲ, ಹಮ್ಮು ಬಿಮ್ಮುಗೆ ಜಾಗವೇ ಇಲ್ಲ. ಯಾಕಂದರೆ ಅಷ್ಟು ಸರಳವಾಗಿರ್ತೀರ. ನೀವು ಇಷ್ಟು ಸಿನಿಮಾ ಮಾಡಿದರೂ ಕೂಡ ನಾನು ಏನೂ ಮಾಡಿಲ್ಲ ಅನ್ನೋ ಥರನೇ ನೀವುಗಳು ಇರ್ತೀರ. ಹೇಗಿರ್ತಾ ಇದ್ರಿ ನೀವು? ಇವಾಗೆಲ್ಲ ಹಂಗಿಲ್ಲ. ಇವಾಗೆಲ್ಲ ಆರ್ಟಿಸ್ಟ್ ಹೆಂಗಿರ್ತಾರೆ ಅನ್ನೋದು ನಿಮ್ಮ ಕಣ್ಮುಂದೆ ಯಾವತ್ತೂ ಇದೆ. ಸೊ ನಿಮ್ಮಲ್ಲಿ ಆ ಆಡಂಬರ ಇರಲ್ಲ, ಆ ಸರಳತೆ, ಅದನ್ನು ಹೆಂಗೆ ಮೈಗೂಡಿಸ್ಕೊಂಡು ಬಂದಿದ್ದೀರಾ ಆ ಕಾಲದಿಂದಲೂ ಅಂತ ಹೇಳಿ. ಅದು ರಂಗಭೂಮಿ. ಸೂಪರ್. ಇದು ಸಿನಿಮಾದಿಂದ ಬಂದಿದ್ದಲ್ಲ, ನನಗೆ ರಂಗಭೂಮಿಯಿಂದ ಬಂದಿದ್ದು. ರಂಗಭೂಮಿನಲ್ಲಿ ಮೊದಲನೇ ನಿಮಗೆ ಇವನು ನಾಯಕ, ಇವನು ಉಪನಾಯಕ, ಇವನು ಖಳನಾಯಕ ಅಂತೆಲ್ಲ ಇಲ್ಲ. ಒಂದು ಟೀಮ್, ಅದು ಒಂದು ತಂಡ. ಒಂದು ತಂಡದಲ್ಲಿ ಹೆಂಗಿರ್ತೀವಿ ಅಂತಂದರೆ ಪ್ರತಿ ಪಾತ್ರಕ್ಕೂ ಕಾಯ್ತಾ ಇರ್ತೀವಿ. ಯಾರಾದರೂ ಬಿಟ್ಟು ಹೋದರೆ ಆ ಪಾತ್ರ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಮತ್ತು ರಂಗಭೂಮಿಗೆ ಒಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಅಂದರೆ ಶೋ ಇದ್ದಾಗ ನೀನು ಕೈ ಕೊಡೋಕ್ಕಾಗಲ್ಲ. ಸಪೋಸ್ ನೀವು ಶೂಟಿಂಗ್ ಅಂತ ಇಟ್ಕೊಳ್ಳಿ, ಇವತ್ತಾಗಲಿಲ್ಲ ನಾಳೆ ಶೂಟಿಂಗ್ ಮಾಡ್ಬೋದು. ಆದರೆ ರಂಗಭೂಮಿನಲ್ಲಿ ನೀವು ಶೋ ಅನೌನ್ಸ್ ಮಾಡಿಬಿಟ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಶೋ ಮಸ್ಟ್ ಗೋ ಆನ್ ಅನ್ನೋದು. ಯಾಕೆಂದರೆ ದಟ್ ಈಸ್ ದಿ ಕಮಿಟ್ಮೆಂಟ್ ಆಫ್ ರಂಗಭೂಮಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಿರ್ದೇಶಕ ಇರ್ತಾನೆ, ಮಿಕ್ಕಿದೆಲ್ಲ ಪಾತ್ರಧಾರಿಗಳು ಎಲ್ಲ ಪಾತ್ರ ಮಾಡೋಕ್ಕೂ ತಯಾರಿಯಾಗಿರಬೇಕು. ಈ ಪಾತ್ರ ಬಿಟ್ಟು ಅವ್ನು ಮಾಡಬೇಕು. ಅಲ್ಲಿ ಒಂದ್ಸಲಿ ಸೂತ್ರಧಾರ ಮಾಡಿದ್ದೀನಿ, ಒಂದ್ಸಲಿ ಹಿಮ್ಮೇಳ ಮಾಡಿದ್ದೀನಿ, ಒಂದ್ಸಲಿ ಗೌಡನ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಗುರಿಯನ ಪಾತ್ರ ಇನ್ನೂ ಮಾಡಿಲ್ಲ, ಅದು ಮಾಡಿಬಿಡ್ತೀನಿ. ಯಾಕೆಂದರೆ ಈ ಥರದ್ದು ಅದೇ ಥರ ಸತ್ತೋರ್ನಲ್ಲಿ ದಾಸರಲ್ಲಿ ಗುಂಪಲ್ಲಿದ್ದೆ. ಅಲ್ಲಿ ಗುಂಪೊಂದು ಗುಂಪೆರಡು ಅಂತ ಬರೋದು. ಅಂದರೆ ದೇ ಆರ್ ದ ಸ್ಪೋಕ್ಸ್ ಪರ್ಸನ್ ಆಫ್ ದಿ ಮಠ. ಅದ್ರ ಮಠದಲ್ಲಿ ಏನು ನಡೆಯುತ್ತೆ, ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಮಧ್ಯದಲ್ಲಿ ಹರಿಕಥಾ ಭಾಗವತರಿರ್ತಾರೆ, ಅವರು ಹರಿಕತೆಯನ್ನು ಹೇಳ್ತಾ ಇರ್ತಾರೆ. ಇವರು ಏನು ಹೇಳ್ತಾರೆ ಅದಕ್ಕೆ ಉಲ್ಟಾ ಇವರು ಹೇಳೋದು. ಅಂದರೆ ಸುಳ್ಳು ಕಥೆಗಳನ್ನು ಕಟ್ಟಿಕೊಡೋರು ಇವರು. ಅವರಿಬ್ಬರು ನಿಜವಾಗ್ಲೂ ನಡೀತಾ ಇರೋದನ್ನೇ ಹೇಳ್ತಾರೆ ಮಠದಲ್ಲಿ. ಇದು ಮಾಡಿದರು ಕಾರಂತರ ಒಂದು ವಿಶೇಷವಾದ ಒಂದು ಏನಂತ ಹೇಳ್ತೀರಾ, ರಂಗಭೂಮಿಲಿ ಕೊಟ್ಟಂಥ ಕೊಡುಗೆ ಅಂತ ಹೇಳ್ಬೋದು. ಸೊ ರಂಗಭೂಮಿಯ ಶಿಸ್ತು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಇಟ್ಟಿದೆ. ಬಹುಶಃ ಯಾರ್ಯಾರು ರಂಗಭೂಮಿಯಿಂದ ಬಂದಿದ್ದಾರೆ ಅವರೆಲ್ಲ ಅಳವಡಿಸ್ಕೊತಾರೆ. ಈ ಹಮ್ಮು ಬಿಮ್ಮಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ನಮ್ಮನ್ನ ಯಾರೇನೂ ಇದೇನು ಮಾಡಲ್ಲ. ನಮ್ಮ ತನ ನಾವು ಉಳಿಸ್ಕೋಬೇಕಾದ್ರೆ ಸಿಂಪಲ್ ಆಗಿರೋದೇ ಬ್ಯೂಟಿಫುಲ್. ಸೂಪರ್ ಸರ್. ತಬ್ಬಲಿಯೇ ನೀನಾದೆ ಮಗನೇ 1977 ಎಂಗುವ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ. ಎಂಟ ಅದು ಎಂಟ ಅಲ್ಲ. ಓಕೆ, ಹೇಗಿತ್ತು ಸರ್? ಅದು ಒಂದು ಮಜಲು ಮೇಲೆ ಹೋಯ್ತದು. ಅಂದರೆ ಇವೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾವುದು ಕಾಡು, ಚೋಮನ ದುಡಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಕಲರ್ ಫಸ್ಟ್ ಟೈಮ್ ಕಲರ್ ಪಿಕ್ಚರ್. ಸೂಪರ್. ಮೂರನೇ ಸಿನಿಮಾ ಕಲರ್. ಮೂರನೇ ಸಿನಿಮಾನೇ ಕಲರ್. ಆಮೇಲೆ ಬೈಲಿಂಗ್ ವೇಲ್ ಅಂದರೆ ಹಿಂದಿ ಮತ್ತು ಕನ್ನಡ.
ಅವತ್ತಿನ ಕಾಲಕ್ಕೆ ಈ ಪ್ಯಾನ್ ಇಂಡಿಯಾ ಅಂತ ಇವತ್ತು ಮಾತಾಡ್ತಾರಲ್ಲ, ಏನಿಲ್ಲ. ಪ್ಯಾನ್ ಇಂಡಿಯಾ ನಾವೇ ಶುರು ಆವಾಗ್ಲೇ ಆಗಿದೆ, ಮಾಡಿದ್ವಿ. ಎಷ್ಟೋ ಸಿನಿಮಾಗಳಾಗೋಗಿದೆ. ಎಷ್ಟೋ ಸಿನಿಮಾಗಳು ಅದು ಒಪ್ತೀರಾ? ಈ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ಬೇಕಾ, ಅದೇ ಆಗ್ಬೇಕಾ? ಅದೇ ಆಗುತ್ತೆ. ಎಸ್, ನಾವು ಮಾಡೋದಲ್ಲ, ಖಂಡಿತ ತಂತಾನೆಗೆ ಮಾಡುತ್ತೆ. ಸಿನಿಮಾನೇ ಹಾಗೆ. ಎಷ್ಟೋ ನಮ್ಮ ಕನ್ನಡದ ಸಿನಿಮಾಗಳು ಆಗ್ಲೇ ಅದನ್ನ ಹಿಂದಿನಲ್ಲಿ ಡಬ್ ಮಾಡಿ ರೋಡಿದೆ. ಸೂಪರ್. ಅಂದ್ರೆ ಸಿನಿಮಾವನ್ನ ಭಾಷೆಯ ಮೀರಿದ್ದ ಕಲೆ ಅದು. ಭಾಷೆಯನ್ನ ಮೀರಿದ್ದ ಕಲೆ. ಯಾವಾಗ ಅದರಲ್ಲೊಂದು ಸ್ವಂತಿಕೆ ಬರುತ್ತೆ ಅಂದರೆ, ನಮ್ಮ ನಾಡು, ನಮ್ಮ ಕಲಾವಿದ, ನಮಗೆ ಅಂತ ಒಂದು ಐಕಾನ್ ಅಂತ ಆಗ್ತಾರಲ್ಲ ಅದು. ಬಟ್ ಅದನ್ನು ಮೀರಿ ಅದು ಓಡುತ್ತಲ್ಲ ಎಲ್ಲೋ. ಹಿಂದಿನಲ್ಲಿ ರಾಜ್ಕುಮಾರ್ ಪಿಕ್ಚರಲ್ಲಿ ಓಡಿದೆ. ಎಷ್ಟೋ ಜನ ರಾಜ್ಕುಮಾರ್ನ ಪಾತ್ರಧಾರ ಹೇಗೆ ನೋಡಿದ್ದಾರೆ, ರಾಜ್ಕುಮಾರ್ ಥರ ನೋಡಿಲ್ಲ. ಇವಾಗ ಬೆಟ್ಟದ ಹುಲಿ ಅಂತ ಯಾವುದೋ ಒಂದು ಪಿಕ್ಚರ್ ಬಂದಿತ್ತಲ್ಲ, ಸೂಪರಾಗಿ ಓಡಿದೆ. ಹೌದು. ಹಾಂ, ಆಮೇಲೆ ಅವ್ರು ಬಾಂಡ್ ಪಿಕ್ಚರ್ ಎಲ್ಲ ಮಾಡಿದಾರಲ್ಲ, ಅದೆಲ್ಲ ಓಡಿದೆ ಹಿಂದಿನಲ್ಲಿ. ಸೊ ಇದು ಕಲರ್ ಪಿಕ್ಚರು. ಇದರಲ್ಲಿ ನನಗೆ ಭಾಳ ಖುಷಿ ಕೊಡೋ ಸಂಗತಿ ಏನಪ್ಪ ಅಂದರೆ, ಮಹಿಮಾಪುರ ಅಂತಿದೆ. ನೀವು ಬೆಂಗಳೂರು ಟು ತುಮಕೂರು ಹೋದರೆ ಈ ನೆಲಮಂಗಲ ದಾಟಿದ ಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಊರು ಸಿಗುತ್ತೆ. ಅದು ಮಹಿಮಾಪುರ ಅಂತ. ಇವತ್ತು ನಿಮಗೆ ಸಿಗಲ್ಲ, ಕಾಣಲ್ಲ. ಯಾಕೆಂದರೆ ನೀವು ಇದ್ರ ಮೇಲೆ ಹೊರಟೋಗ್ಬಿಡ್ತೀರ, ರ್ಯಾಂಪ್ ಮೇಲೆ ಹೋಗ್ದಾಗ ಕಾಣಲ್ಲ. ಲೆಫ್ಟ್ ಸೈಡಲ್ಲಿದೆ. ಭಾಳ ಸುಂದರವಾದ ತಾಣ. ನಮಗೆ ಖುಷಿ ಕೊಟ್ಟಿದೆ ಅಂದರೆ, ದಿನ ನಾನು ಮತ್ತು ಓಂಪುರಿ ಆ ಬೆಟ್ಟನ ಹತ್ತುತ್ತಾ ಇದ್ವಿ, ಇಳಿತಾ ಇದ್ವಿ. ಎಕ್ಸಸೈಸ್ ಹೇಳಿದ್ನಲ್ಲ, ಕಾಲೇಜೆಲ್ಲ ಓಡ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದ. ಅದನ್ನು ದಿನಾ ಮಾಡ್ತಾಯಿದ್ವಿ. ದಿನ ಮಾಡಿ ಅದರಲ್ಲಿ ಕುಲ್ಭೂಷಣ್ ಖರ್ಬಾಂಡ, ಆಮೇಲೆ ಪೌಲಾ ಲಿಂಡ್ಸೆ, ಅವಳು ಹೀರೋಯಿನ್ನು, ನಸೀರುದ್ದೀನ್ ಶಾ ಬಂದು ಪೂಜಾರಿ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಧ್ವನಿ ಕೊಟ್ಟಿದ್ದು ಸುಂದರ್ ಕೃಷ್ಣ ಅರಸು, ಆಮೇಲೆ ಓಂಪುರಿ, ನಾನು. ನಮಗೆ ಇಷ್ಟು. ಆಮೇಲೆ ಮಾನು, ಗುಡ್ಗೇರಿ ಮಾನಪ್ಪ ಅಂತ ಅವರು ಅವ್ನು ನೋಡೋಕ್ಕೂ ಚೆನ್ನಾಗಿರೋದು, ಭಾಳ ಸುರದ್ರೂಪಿ. ಸೊ ಕನ್ನಡದಲ್ಲಿ ಗುತ್ಗೇರಿ ಮಾನಪ್ಪ ಮಾಡಿದ್ರೆ, ಹಿಂದಿನಲ್ಲಿ ಕುಲ್ಭೂಷಣ್ ಖರ್ಬಾಂಡ, ಹಿಂದಿನಲ್ಲಿ ಓಂಪುರಿ ಮಾಡಿದ್ರೆ, ಕನ್ನಡದಲ್ಲಿ ಸುಂದರ್ ರಾಜ್ ನಾನು ಮಾಡಿದೆ ಆ ಪಾತ್ರನ. ಎರಡೂ ಲ್ಯಾಂಗ್ವೇಜ್ಗೆ ಅಂದರೆ ಹಿಂದಿಗೂ ಸರಿ ಕನ್ನಡಕ್ಕೂ ಸರಿ ಪೂಜಾರಿ ಪಾತ್ರ ಮಾಡಿದ್ದು ನಮ್ಮ ನಸೀರುದ್ದೀನ್ ಶಾ. ಅದ್ಭುತವಾಗಿ ಪಾತ್ರ ಮಾಡಿದ್ರು. ನನಗೆ ಅದರಲ್ಲಿ ಬೆಸ್ಟ್ ಪೋಷಕ ಕಲಾವಿದ ಅಂತ ನನಗೆ ಅವಾರ್ಡ್ ಬಂತು. ಅದು ಸ್ಟೇಟ್ ಅವಾರ್ಡ್ ಅಲ್ಲ, ಚೆನ್ನೈ ಫಿಲಿಂ ಫ್ಯಾನ್ಸ್ ಅವಾರ್ಡ್ ಬಂತು. ಹಾಗೆ ಲಯನ್ಸ್ ಕ್ಲಬ್ನ ಅವಾರ್ಡ್ ಬಂತು. ಎಷ್ಟು ಸರ್ ಸಂಭಾವನೆ ಮೂರನೇ ಸಿನಿಮಾಗೆ? 3,000. 3,000. 300 ರೂಪಾಯಿಂದ ಮೂರನೇ ಸಿನಿಮಾಗೆ 3,000 ಜಂಪ್ ಹೊಡೆದ್ರಿ. 300 ಇದು ಅದು ಕಾಡು ಶೋಮನ ದುಡಿಗೆ 1,000 ರೂಪಾಯಿ. ಸೂಪರ್. ಇದಕ್ಕೆ 3,000 ರೂಪಾಯಿ. ಹೇಗಾಯ್ತು ಸರ್ ಆಗ? ಮನೇಲಿ ಹೆಂಗಿತ್ತು ಸಂಭ್ರಮ? ಈ ದುಡಿತಾ ಇರೋದು, ಕೈಯಲ್ಲಿ ದುಡ್ಡು. ನಾನು ದುಡ್ಡನ್ನು ನಮ್ಮ ತಂದೆ ಕೈ ಕೊಟ್ಬಿಡ್ತಾ ಇದ್ದೆ. ಸೂಪರ್. ನಮ್ಮ ತಂದೆ ಅಕೌಂಟಲ್ಲಿ ಇಟ್ಕೊಂಡ್ಬಿಡೋರು. ಅಂದರೆ ಅವರು ಅಕೌಂಟ್ ಓಪನ್ ಮಾಡಿ ಅಲ್ಲಿ, ಯಾಕೆಂದರೆ ಅವತ್ತು ಆ ದುಡ್ಡುಗಳು ಮತ್ತೆ ಖರ್ಚಾದ್ರೆ ಬರ್ತಾ ಇರಲಿಲ್ಲ. ತುಂಬ ಕಷ್ಟ, ಚಿಕ್ಕ ಹಣನೇ. ಆದರೆ ನನಗೆ ಇವತ್ತೊಂದು ಖುಷಿ ಏನಂದರೆ, ನಾವು 74-75ರಲ್ಲಿ ಜಯನಗರದಲ್ಲಿ ಮನೆ ಕಟ್ಟಿಸ್ಬೇಕಾದ್ರೆ ಕಟ್ಟಿಬಿಟ್ವಿ. ಅವಾಗಲೇ ಕಟ್ಟಿದ್ವಿ ಸ್ವಂತ ಮನೆ. ಅದೊಂದು ದೊಡ್ಡ ಕತೆ. ಅದು ಈಗ ಪ್ರಸ್ತುತ ಅಲ್ಲ ಇಲ್ಲಿ ಮಾತಾಡೋಕ್ಕೆ. ಆ ಮನೆಗೆ ಹಾಲು ಕಾಯಿಸ್ಬೇಕು ಅಂತಂದರೆ ನನಗೆ ಬಂತಲ್ಲ 300 ರೂಪಾಯಿ. ಆ ದುಡ್ಡಲ್ಲಿ ಹಾಲು ತೊಗೊಂಬಂದು ಕಾಯಿಸಿ ಮನೆಯಲ್ಲಿ ಹೋಗಿ ನಂಗೆ ಆ ಹೆಮ್ಮೆ ಇದೆ. ಸೂಪರ್ ಸರ್. ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ ಇವನ್ನೆಲ್ಲ, ಯಾವತ್ತೂ ನೆನಪಿನಲ್ಲಿ ಉಳಿಯುತ್ತೆ. ಇಲ್ಲ, ನಾನು ಹೇಳಿದ್ನಲ್ಲ, ನೆನಪು ಜಾಸ್ತಿ ನನಗೆ. ಅದೊಂದೇ ನನ್ನ ಬಂಡವಾಳ. ಎಲ್ಲರೂ ಹೇಳ್ತಾರೆ, ಏನು ಇಷ್ಟು ಶಾರ್ಪಾಗಿ ಇಟ್ಕೊಂಡೆ. ಎಲ್ಲನೂ ಬರೆದಿರ್ತೀನಿ, ಎಲ್ಲ ನೋಟ್ ಮಾಡ್ತೀನಿ. ಆ ನೋಟ್ ಮಾಡೋದ್ರ ಮೂಲಕ ಯಾರಿಗೂ ಉಪಯೋಗ ಇದೆಯಲ್ಲೋ ನನಗಂತೂ ಉಪಯೋಗ ಇದೆ. ಯಾರಾದ್ರು ಟಕ್ ಅಂತ ಇರೋದು ಕೇಳಿದ್ರೆ, ಐವತ್ನ ಯಾವತ್ತ ನಡೀತು ಅಂತಂದರೆ, ಯಾವ ಶೋ ಎಲ್ಲಿ ನಡೀತು ಅಂದರೆ ಹೇಳ್ತೀನಿ ನಾನು. 5th ಸೆಪ್ಟೆಂಬರ್ 1972 2 ಶೋ. ಅವತ್ತು ರೇಟ್ ಇದ್ದಿದ್ದು 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ. ಇದು ಕ್ಲಿಯರ್. ಆ 4 ಶೋ ಮಾಡಿದ್ವಿ. 4 ಶೋ ಹೌಸ್ಫುಲ್. 5 ಮತ್ತು 6 ಇದಿಷ್ಟು ನೆನಪಲ್ಲಿದೆ. ಅದಾದಮೇಲೆ ಹಲವಾರು ಕಡೆ ಮಾಡಿದ್ವಿ. ಎಲ್ಲ ಊರುಗಳಲ್ಲೂ, ಬಾಂಬೆ, ಡೆಲ್ಲಿ, ಕಲ್ಕಟಾ, ಹೈದರಾಬಾದ್, ಚೆನ್ನೈ, ಉಡುಪಿ, ಕಾಸರಗೋಡು, ಆಮೇಲೆ ಶಿವಮೊಗ್ಗ, ಎಲ್ಲ ಕಡೆ ನಾಟಕ ಮಾಡಿದ್ದೀವಿ. ಹೈವದನ್ನು ಅದ್ಭುತ. ಎಲ್ಲ ಊರುಗಳಲ್ಲೂ ಮಾಡಿಬಿಟ್ಟಿದ್ದೀವಿ. ಎಲ್ಲನೂ ಅದನ್ನು ರೆಕಾರ್ಡ್ ಬ್ರೇಕಿಂಗ್ ಅದು. ಅದರಿಂದ ಆ ಒಂದು ಹೆಮ್ಮೆ ಇದೆ.
ಹಮ್ಮಿಲ್ಲ. ಆಮೇಲೆ ಸರ್ ಇವತ್ತಿಗೂ ಕೂತ್ಕೊಳ್ಳಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡಂತೆ ಎಲ್ಲ ಕಡೆನೂ ಓಡಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಈ ಕಡೆ ಮನೆ, ಮಗಳು, ಮೊಮ್ಮಗ ಅದನ್ನು ಕ್ಲೀನಾಗಿ ನೋಡ್ಕೋತೀರಾ. ಈ ಕಡೆ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಸೀರಿಯಲಲ್ಲೂ ಎಲ್ಲ ಕೆಲಸನೂ, ಈ ಕಡೆ ಫಿಲಮ್ ಚೇಂಬರ್ನಲ್ಲೂ ಈಗ ಸಕ್ರಿಯರಾಗಿದ್ದೀರಾ. ಹೆಂಗೆ ಬ್ಯಾಲೆನ್ಸ್ ಮಾಡೋದು ಎಲ್ಲಾನು ಅಂತ ಹೇಳಿ? ಏನಿಲ್ಲ, ನಮಗೆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಯು ಫಾಲೋ ದ ಕಮಿಟ್ಮೆಂಟ್. ಇವಾಗ ನಮಗೆ ಒಂದು ಒಳಗಡೆ ಒಂದು ಭಯ ಇರಬೇಕು. ನಾನು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬದುಕೋಕ್ಕಾಗಲ್ಲ. ಈಗ ನಿನಗೆ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, 9:05 ಆಯ್ತು ಅಷ್ಟೇ, ಲೇಟ್ ಆಗಲಿಲ್ಲ. ಆ ಕಮಿಟ್ಮೆಂಟ್ಗೆ ಎಲ್ಲರೂ ಕಟ್ಟಿಬದ್ಧಾಗಿರ್ತಾರೆ. ನಾನು ಯಾವತ್ತು ಹೇಳೋದೇನೆಂದರೆ, ಒಂದು ಟ್ರೈನ್ ಹೊರಡತ್ತೆ ಅಂದರೆ ಅವನು VIP ಬಂದರೂ ಅದೇ ಟೈಮ್ಗೆ ಹೊರಡುತ್ತೆ, ಅವ್ನು ನಾನ್ VIP ಬಂದರೂ ಅದೇ ಟೈಮ್ಗೆ ಹೊರಡುತ್ತೆ ಅಲ್ವಾ? 9 ಗಂಟೆ ಅಂದರೆ 9 ಗಂಟೆ. ಇವು ದೊಡ್ಡ VIP ಇವರು ಬರ್ತಾರೆ 10 ಗಂಟೆಗೆ ಹೊರಡೋಣ ಅಂತಾರೆ, ಯಾರೂ ಒಪ್ಪಲ್ಲ, ಜನನೇ ಒಪ್ಪಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ಸ್ ಫಾರ್ ನನ್. ಕಾಯಲ್ಲ, ನಾವು ಅದನ್ನು ಬಳಸ್ಕೋಬೇಕು. ಕಳೆದು ಹೋದ ಸಮಯ, ಕಳೆದು ಹೋದ ದಿನಗಳು, ಕಳೆದು ಹೋದ ವಸ್ತುಗಳು ಮತ್ತೆ ಸಿಕ್ಕಲ್ಲ. ಆದ್ದರಿಂದ ಎಷ್ಟು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಉಳಿಸ್ಕೋಬೇಕು. ಇದೇ ನನ್ನ ತತ್ವ. ಸೂಪರ್ ಸರ್. ನೀವು ಕಂಡಂತೆ ರಾಜ್ಕುಮಾರ್ ಸರ್, ನಿಮ್ಮ ಮತ್ತು ಅವರ ಒಡನಾಟ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನಾನೇನಾದರೂ ಇವತ್ತು ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಂದರೆ ರಾಜ್ಕುಮಾರ್ ಹಾದಿನಲ್ಲಿ ಹೋಗಬೇಕು. ಯಾಕೆಂದರೆ ನೀವು ಒಂದು ಮಾತು ಹೇಳಿದೆ, ನೀವು ಚೆನ್ನಾಗಿ ಹೇಳಿದೆ, ಇಷ್ಟೆಲ್ಲ ಆದರೂ ನಿಮಗೆ ಹಮ್ಮು ಇಲ್ಲ, ಅಹಂ ಇಲ್ಲ ಅಂತ. ಬಹುಶಃ ರಾಜ್ಕುಮಾರ್ಗೆ ಆ ಬಿಳಿ ಉಡುಪು, ವೈಟ್ ಆ್ಯಂಡ್ ವೈಟ್, ಅವ್ರಿಗೆ ಯಾವತ್ತೂ ಕೂಡ ಅವ್ರು ಎಷ್ಟೇ ಎತ್ತರಕ್ಕೆ ಹೋಗಿದ್ದರೂ ಅವರು ಸಿನಿಮಾದಲ್ಲಿ ಮಾತ್ರ ಸೂಟು ಬೂಟು ಅದೆಲ್ಲ ಹಾಕ್ಕೊಳ್ತಾಯಿದ್ರು ಹೊರತು ಯಾವತ್ತು ಕೃತಕವಾಗಿ ಬದುಕಿದವರೇ ಅಲ್ಲ. ಅವ್ರು ತಲೆ ಕೂದಲು ಬಿದ್ದಾಗಲೂ ಬಿಗ್ಗ ಹಾಕಲಿಲ್ಲ ಅವರು, ಇಲ್ವಾ? ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಾಡಲಿಲ್ಲ, ಎಲ್ಲೂ ಓಡಲ್ಲ. ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡು ಓಡಾಡಿಲ್ಲ. ಆಮೇಲೆ ಏನು ಮಾಡೋದು ತೃಪ್ತಿಗೆ ಮಾಡ್ತಾಯಿದ್ರು. ಊಟ ಮಾಡೋದಾಗಲಿ, ವ್ಯಾಯಾಮ ಮಾಡೋದಾಗಲಿ, ಅಥವಾ ಯೋಗ ಮಾಡೋದಾಗಲಿ, ಹಾಡುಗಾರಿಕೆ ಆಗಲಿ, ಅಥವಾ ಅಭಿನಯ ಆಗಲಿ, ಅವರಲ್ಲಿದ್ದಂಥ ಆಧ್ಯಾತ್ಮಿಕ ಒಲವುಗಳಾಗಲಿ, ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲೇ ಅಂಥ ಒಬ್ಬ ನಟ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಸ್ತರದಲ್ಲೇ ಬಾಂಡ್ ಮಾಡೋದನ್ನು ಬಾಂಡೇ ಮಾಡ್ಕೊಂಡಿದ್ರು. ಈಗ ಶಾಣ್ಕೆನವ್ರು ಅಂತ ಇದ್ದರು, ಆಮೇಲೆ ಇನ್ನು ಬೇರೆ ಬೇರೆ ಆ್ಯಕ್ಟ್ಗಳೆಲ್ಲ ಇದ್ದರು. ಆಮೇಲೆ ಇಂಗ್ಲೀಷ್ ಆ್ಯಕ್ಟ್ಗಳಾಗಿರ್ಬೋದು, ಹಿಂದಿ ಇರ್ಬೋದು, ತಮಿಳಲ್ಲಿರ್ಬೋದು, ಎಲ್ಲದರಲ್ಲೂ ಯಾರು ಕೂಡ ಗಾಯನ ಆಡ್ಕೊಂಡು ಮಾಡಿದವರಿಲ್ಲ. ನಮ್ಮ ತ್ಯಾಗರಾಜ ಭಾಗವತರು ಅಂತ ಇದ್ದರು, ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಅವರು ಸೂಪರ್ ಸ್ಟಾರ್ ಆಗಿದ್ದರು. ಬಟ್ ಅವರು ಕೂಡ ರಾಜ್ಕುಮಾರ್ ಥರ ಇರಲಿ. ಯಾಕೆಂದರೆ ರಾಜ್ಕುಮಾರ್ಗೆ ಕಲೆ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಅವರು ಒಂದು ಸಲ ನನಗೆ ಹೇಳಿದ್ರು, ನಾನು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ಗೆ ರಾಜಕೀಯವಾಗಿ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥ ಗೌರವ, ನಾಡಿಗೆ ಕೊಟ್ಟಂಥ ಗೌರವ, ಭಾಷೆಗೆ ಕೊಟ್ಟಂಥ ಗೌರವ, ಮತ್ತು ಬದುಕಿಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಅದು ನಮ್ಮ ಕಿಂಚಿತ್ 5% ನಾನು ಅದನ್ನು ಬಳಸ್ಕೊಂಬಿಟ್ರೆ ನಾನು ರಾಜ್ಕುಮಾರ್ಗೆ ಕೊಟ್ಟ ಗೌರವ ಅಂತ ನಾನು ಅನ್ಕೋತೀನಿ. ಅಷ್ಟು ಶ್ರೇಷ್ಠ, ಅಷ್ಟು ಸರಳ, ಅಷ್ಟು ಒಳ್ಳೆಯ ವ್ಯಕ್ತಿ ಇನ್ನೊಬ್ಬ ಹುಟ್ಟಲ್ಲ ಅಂತ ನನ್ನ. ಏನು ನೆನಪಿದೆ ಸರ್ ಅವ್ರ ಜೊತೆ ನೀವು ಕಳೆದಂಥ ಟೈಮ್? ನಿಮಗೆ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ? ನನಗಿದು ಯಾವತ್ತೂ ಪ್ರತಿ ಕ್ಷಣನೂ 100% ಅದು ನೆನಪೇ. ಬಟ್ ನಿಮಗೆ? ಅವರು ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ, ನೇರ ನೋಡಿ ಖಂಡಿತ ಕಂಡಂಗೆ ಹೇಳ್ಬಿಡೋರು. ಅವರು ಒಂದ್ಸಲಿ ನಾನು ಎಲೆಕ್ಷನ್ ನಿಂತುಬಿಟ್ಟಿದ್ದೆ, ಅದು KCP, ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ. ನನಗೆ ಅದು ಗೊತ್ತಿಲ್ಲ, ಸಕಲ ಕಲಾ ವಲ್ಲಭನ್. ನನಗೂ ಪೊಲಿಟಿಕಲ್ ಏನೋ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲಾದರೂ ಒಂದು ಅನ್ಯಾಯ ನೋಡಿದಾಗ ಇದೊಂದು ಅನ್ಯಾಯ ಆಗ್ತಿದೆ, ಸರಿಪಡಿಸ್ಬೇಕು ಕಣಯ್ಯ ಇದನ್ನು ಅಂತ ಅಂದಾಗ ನನಗೊಂದು ಲೀಡರ್ಶಿಪ್ ಬೇಕು, ನನ್ನ ಮಾತು ಕೇಳಬೇಕು ಅಂತ ಅನಿಸುತ್ತೆ. ಅದಕ್ಕೆ ರಾಜಕಾರಣಿನೇ ಆಗಬೇಕು ಅಂತಲ್ಲ, ಕ್ಯಾನ್ ಬಿ ಎ ಗುಡ್ ಪರ್ಸನ್ ಆಲ್ಸೋ. ಬಟ್ ಪವರ್ ಅನ್ನೋದು ಅವ್ರ ಹತ್ರ ಇದೆ. ಒಬ್ಬ ಮಿನಿಸ್ಟ್ರಿ ಹೇಳ್ತಾನೆ, ಒಬ್ಬ ಕಾರ್ಪೊರೇಟ್ರ್ ಹೇಳ್ತಾನೆ, ಒಬ್ಬ ಕನ್ಸರ್ನ್ಡ್ ಅಧಿಕಾರಿ ಹೇಳಿದ್ರು ನಡೆಯಲ್ಲ ಅದು. ನಾವು ಮಿನಿಸ್ಟ್ರ್ ಗೊತ್ತಾಯ ನನಗೆ ಅಂತಲೇ ಹೇಳ್ತಾರೆ ಹೊರತು, ಇವಾಗ ನಾನೊಬ್ಬ ಕಿಂಗ್ ಮೇಕರ್ ಆಗಿದ್ದೀನಿ ತಿರ್ಗೋ ಆ ಮಾತು ಕೇಳ್ತಾರೆ, ಕಿಂಗ್ ಮಾತು ಕೇಳಿದಿರ್ಬೋದು. ಅವಾಗ ಅನಿಸಿದ್ದು ನಾನು ರಾಜಕೀಯವಾಗಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆವಾಗ ಬಂಗಾರಪ್ಪನವರು ನನಗೆ ಟಿಕೆಟ್ ಕೊಟ್ಟರು. ಅವ್ರನ್ನ ತುಂಬ ಇಷ್ಟ ಆಯಿತು, ಕೊಟ್ಟರು ನನಗೆ ಮತ್ತು ಉಮಾಶ್ರೀಗೆ, ಇಬ್ಬರು.
ನಾನು ಬೆಂಗಳೂರು ದಕ್ಷಿಣ ಅಂದರೆ ಬಸವನಗುಡಿ ಅವ್ರಿಗೆ ಅವರಲ್ಲಿ ಇದ್ದಿದ್ದೇನಪ್ಪ ಅಂದರೆ ನಾನು ಬ್ರಾಹ್ಮಣ, ಅದರಿಂದ ಒಂದು ಬ್ರಾಹ್ಮಣರ ಒಂದು ಇರೋ ವಲಯದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ, ಇವ್ರನ್ನ ನಿಲ್ಲಿಸಿದ್ರೆ ಒಂದು ಗೆಲ್ತಾರೆ ಅಂತ ಒಂದು ನಂಬಿಕೆ ಅವರು. ನೋಡಿ, ಅವರು ಈಡಿಗರು, ಯಾರು ಬಂಗಾರಪ್ಪ ರಾಜ್ಕುಮಾರು ಅವ್ರದ್ದು ಈಡಿಗರೆ. ಹೌದು. ನಾನೇನು ಮಾಡಿದೆ, ಅವರು ಯಾವಾಗ ಟಿಕೆಟ್ ಕೊಟ್ಟರು ರಾಜ್ಕುಮಾರ್ ಮನೆಗೆ ಹೋಗಿ ಹಿಂದಿನಂತೆ ಅವರು ನನ್ನ ಬರಮಾಡ್ಕೊಂಡು ತಬ್ಕೊಂಡು ಕೆನ್ನೆಲ್ಲ ಸೌರಿ ಎಲ್ಲ ಮಾಡಿ ಕಾಲು ನಮಸ್ಕಾರ ಮಾಡಿ ಎದ್ದೆ. ಏನು ಬಂದಿದ್ದು ಅಂದರು. ಅಣ್ಣ ಏನಿಲ್ಲ ಅಣ್ಣ, ಈ ಥರ ನಾನು ಎಲೆಕ್ಷನ್ ನಿಂತಿದ್ದೀನಿ, ಇದು ಬಂಗಾರಪ್ಪನವ್ರು ನಿಮ್ಮ ಶಿವಣ್ಣನ ಮಾವನ ಜೊತೆನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹಿಂಗಂದೆ. ನೋಡ್ದೆ, ಬೇಕಿತ್ತ ನಿಮಗೆ ರಾಜಕಾರಣಿ ಯಾಕೆ ಬೇಕು? ನಮ್ಮನ್ನು ಕಂಡ್ರೆ ಎಲ್ಲ ಪಕ್ಷದವರು ಇಷ್ಟಪಡ್ತಾರೆ, ಎಲ್ಲ ಜನಾಂಗದವರು ಇಷ್ಟಪಡ್ತಾರೆ, ಎಲ್ಲ ಧರ್ಮದವರು ಇಷ್ಟಪಡ್ತಾರೆ. ನಮಗೆ ಯಾಕೆ ಬೇಕು? ಸುಳ್ಳು ಹೇಳಬೇಕು. ಸುಳ್ಳು ಹೇಳೋಕ್ಕೂ ನಿಮಗೂ ಬರಲ್ಲ, ನನಗೂ ಬರಲ್ಲ, ಬಿಟ್ಟು ಬಿಡಿ ಅಂದರು. ನನಗೆ ನಿಜವಲ್ಲ ಅನ್ನಿಸ್ತು, ಆದರೆ ನಿಂತು ಬಿಟ್ಟಿದ್ದೆ. ನಿಂತೆ ಸೋತೆ. ಅದಾದಮೇಲೆ ನಾನು ರಾಜಕೀಯದಲ್ಲಿ ಯಾವುದೇ ರೀತಿ ಆ ರೀತಿ ಎಲೆಕ್ಷನ್ ಪಾಲಿಟಿಕ್ಸ್ ಬರಬಾರ್ದು ಅಂತ ಗೊತ್ತಾಗೋಯ್ತು. ನಾಮಿನೇಟ್ ಆದರೆ ಮಾಡ್ಬೋದು, ಏನಾದರೂ MLC ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಮಾಡ್ಬೋದು. ಆದರೆ ಏನಾಗತ್ತೆ, ಇದು ಈಗ ಅದನ್ನು ಕೇಳೋಕ್ಕೂ ವಯಸ್ಸಿಲ್ಲ. ಅವಾಗಿತ್ತು, ನಾನು ಹೇಳ್ತಾ ಇರೋದು 94, ಇವಾಗ 26, ಅಲ್ಲೊಂದು 6, ಇಲ್ಲೊಂದು 26, 32 ವರ್ಷ ಮುಗಿದೋಯ್ತು. ನನಗಿವಾಗ 75 ದಾಟ್ತು. ಸೊ ಒಂದು ಒಳ್ಳೇದು ಮಾಡ್ಕೊಂಡು ಹೋಗೋಣ ಅಷ್ಟೇ.